ಹಾಯ್ ಫ್ರೆಂಡ್ಸ್, ಇದು mastmaga.comನ ಬಿಸ್ ನ್ಯೂಸ್. ನಾನು ಅಮರ್ ಪ್ರಸಾದ್. ನಿರೀಕ್ಷೆ ಮೀರಿದ ಜಿಡಿಪಿ ವರದಿಯಿಂದ ಭಾರತದ ಷೇರುಪೇಟೆ ದಾಖಲೆ ಬರೆದಿದೆ. ಬ್ಯಾಂಕಿಂಗ್, ಮೆಟಲ್ ಹಾಗೂ ತೈಲ ಕಂಪನಿಗಳ ಭರ್ಜರಿ ಪ್ರದರ್ಶನದ ನೆರವಿನಿಂದ ನಿಫ್ಟಿ, ಸೆನ್ಸೆಕ್ಸ್ ಎರಡು ಇವತ್ತು ಸಾರ್ವಕಾಲಿಕ ದಾಖಲೆ ತಲುಪಿವೆ. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ನಿಫ್ಟಿ ಇವತ್ತು ಇದೇ ಮೊದಲ ಬಾರಿಗೆ 22,300 ಗಡಿಯನ್ನು ತಲುಪಿತ್ತು. ಅದೇ ರೀತಿ ಸೆನ್ಸೆಕ್ಸ್ ಕೂಡ 73,700 ಕ್ರಾಸ್ ಮಾಡಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಕಳೆದ ಸೆಷನ್ಗಿಂತ ಸೆನ್ಸೆಕ್ಸ್ ಬರೋಬ್ಬರಿ 1,245.05 ಪಾಯಿಂಟ್ ಅಥವಾ 1.72% ಏರೋ ಮೂಲಕ 73,745ರಲ್ಲಿ ಅಂತ್ಯ ಆಗಿದೆ. ನಿಫ್ಟಿ 355.95 ಪಾಯಿಂಟ್ ಅಥವಾ 1.62% ಜಂಪ್ ಆಗಿ 22,338 ಆಗಿದೆ. ಇದರಿಂದ ಪಟ್ಟಿಯಾಗಿರೋ ಎಲ್ಲ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯ 391.18 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಅಂದರೆ ಒಂದೇ ದಿನ ಹೂಡಿಕೆದಾರರಿಗೆ ಬರೋಬ್ಬರಿ 3.23 ಲಕ್ಷ ಕೋಟಿ ಲಾಭ ಆಗಿದೆ. ಅಮೆರಿಕದ ಹಣದುಬ್ಬರ ಕೂಡ ಈ ಏರಿಕೆಗೆ ಸಹಾಯ ಮಾಡಿದೆ ಅಂತ ವಿಶ್ಲೇಷಕರು ಹೇಳಿದ್ದಾರೆ. ಹಣದುಬ್ಬರ ಇಳಿಕೆಯಾಗಿರೋದ್ರಿಂದ ಫೆಡರಲ್ ರಿಸರ್ವ್ ಜೂನ್ನಲ್ಲಿ ಬಡ್ಡಿದರ ಕಡಿತ ಮಾಡುವ ಸಾಧ್ಯತೆ ಇದೆ. ಇನ್ನು ಸೆಕ್ಟರ್ಗಳ ವಿಚಾರಕ್ಕೆ ಬಂದಾಗ ನಿಫ್ಟಿ ಆಟೋ ಶೇಕಡ 1.2ರಷ್ಟು, ನಿಫ್ಟಿ ಮೆಟಲ್, PSU ಬ್ಯಾಂಕ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ಗಳು ಕೂಡ ಶೇಕಡ 1ರಷ್ಟು ಏರಿಕೆ ದಾಖಲಿಸಿವೆ. ಇನ್ನು ಬ್ರಾಡರ್ ಮಾರ್ಕೆಟ್ನಲ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ 0.52%, ಮಿಡ್ ಕ್ಯಾಪ್ 0.94% ಏರಿಕೆಯಾಗಿವೆ. ಇವತ್ತಿನ ಮಾರ್ಕೆಟ್ನಲ್ಲಿ ಟಾಟಾ ಸ್ಟೀಲ್, L&T, JSW ಸ್ಟೀಲ್, ಟೈಟನ್, ಇಂಡಸ್ಇಂಡ್ ಟಾಪ್ ಗೇನರ್ಸ್ ಆಗಿದ್ದಾರೆ. ಅತ್ತ ಅಮೆರಿಕದಲ್ಲಿ ಪ್ರಕರಣ ಎದುರಿಸ್ತಾ ಇರೋ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿ, ಇನ್ಫೋಸಿಸ್, HCL, ಸನ್ ಫಾರ್ಮಾ, ಬ್ರಿಟಾನಿಯಾ ಇವತ್ತಿನ ಟಾಪ್ ಲೂಸರ್ಸ್. ಇದರ ನಡುವೆ ಜಪಾನ್ನ ನಿಕ್ಕಿ ಶುಕ್ರವಾರದಂದು ಹೊಸ ದಾಖಲೆ ಮುಟ್ಟಿದೆ. ಆದರೆ ಏಷ್ಯಾದ ಇತರ ಮಾರುಕಟ್ಟೆಗಳು ಚೀನಾದ ಆರ್ಥಿಕತೆಯ ಅನಿಶ್ಚಿತತೆ ನಡುವೆ ಕುಸಿತವನ್ನೇ ಕಂಡಿವೆ. ತುರ್ತು ಸಂದರ್ಭದ ಸ್ಟಾಕ್ ಮಾರ್ಕೆಟ್ನ ವೆಬ್ಸೈಟ್ ಟೆಸ್ಟ್ ಮಾಡೋಕೆ ಮತ್ತೊಮ್ಮೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಚ್ 2ನೇ ತಾರೀಕು ಅಂದರೆ ನಾಳೆ ವಿಶೇಷ ಟ್ರೇಡಿಂಗ್ ಸೆಷನ್ ನಡೆಸ್ತಾರೆ. ಶನಿವಾರ ಆದರೂ ಕೂಡ ಇದಕ್ಕೆ 2 ಚಿಕ್ಕ ಅವಧಿಯ ಟ್ರೇಡಿಂಗ್ ಸೆಷನ್ಗಳು ಇರುತ್ತೆ. ಮೊದಲ ಸೆಷನ್ ಬೆಳಗ್ಗೆ 9:15ರಿಂದ 10 ಗಂಟೆವರೆಗೆ, ಎರಡನೇ ಸೆಷನ್ ಬೆಳಗ್ಗೆ 11:30ರಿಂದ 12:30ರವರೆಗೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಟ್ರೇಡಿಂಗ್ ನಡೀತಿರಬೇಕಾದ್ರೇ ಮಾರ್ಕೆಟ್ PR ಅಂದರೆ ಪ್ರೈಮರಿ ಸೈಟ್ನಿಂದ DR ಅಂದರೆ ಡಿಸಾಸ್ಟರ್ ರಿಕವರಿ ಸೈಟ್ಗೆ ಶಿಫ್ಟ್ ಆಗುತ್ತೆ. ಆದರೆ ಬದಲಾವಣೆಯಾಗಿದ್ದು ಯಾರಿಗೂ ಅನುಭವಕ್ಕೆ ಬರಲ್ಲ. ಎಂದಿನಂತೆ ಬಿಸ್ನೆಸ್ ನಡೀತಾ ಇರುತ್ತೆ. ಅದನ್ನು ಮತ್ತೊಮ್ಮೆ ಈಗ ಟೆಸ್ಟ್ ಮಾಡ್ತಾರೆ. ಅದು 3ನೇ ಸಲ ಬಹುಶಃ ಟೆಸ್ಟ್ ಮಾಡ್ತಿರೋದು ಇವರು ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ. ಮಹತ್ವದ ಬೆಳವಣಿಗೆಯಲ್ಲಿ ವಿಶ್ವದ ನಂಬರ್ 2 ಶ್ರೀಮಂತ ಎಲಾನ್ ಮಸ್ಕ್ ಮೈಕ್ರೋಸಾಫ್ಟ್ ಮೇಲೆ ಯುದ್ಧ ಸಾರಿದ್ದಾರೆ. ಮೈಕ್ರೋಸಾಫ್ಟ್ ಜೊತೆಗಿನ ಸಂಬಂಧದ ವಿಚಾರವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಕೋರ್ಟ್ನಲ್ಲಿ ಓಪನ್ AI ಮೇಲೆ ದೂರು ದಾಖಲಿಸಿದ್ದಾರೆ. ಆರಂಭ ದಿನಗಳಲ್ಲಿ ಹೂಡಿಕೆ ಮಾಡಿ ಓಪನ್ AIನ ಮಾಜಿ ಬೋರ್ಡ್ ಮೆಂಬರ್ ಕೂಡ ಆಗಿರೋ ಮಸ್ಕ್ ChatGPT ಸೃಷ್ಟಿಕರ್ತರ ವಿರುದ್ಧ ಸಿಡಿದೆದ್ದಿದ್ದಾರೆ. ಸಾರ್ವಜನಿಕ ಕಲ್ಯಾಣದಂತಹ ದೇಶದಿಂದ ಓಪನ್ AI ಶುರು ಮಾಡಲಾಗಿತ್ತು. ಜನರಿಗೆ ನೆರವಾಗುವಂಥ AI ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋದು ಗುರಿಯಾಗಿತ್ತು. ಆದರೆ ಈಗದು ಮೈಕ್ರೋಸಾಫ್ಟ್ ಅಡಿಗೆ ಲಾಭಕ್ಕೋಸ್ಕರ ನಡೀತಿರೋ ಕಂಪನಿಯಾಗಿದೆ. ಪರೋಕ್ಷವಾಗಿ ಮೈಕ್ರೋಸಾಫ್ಟ್ನ ಸಬ್ಸಿಡರಿಯಾಗಿ ಕೆಲಸ ಮಾಡ್ತಿದೆ. ದೂರಿನಲ್ಲಿ ಓಪನ್ AIನ ಅಧ್ಯಕ್ಷ ಗ್ರೆಗರಿ ಬ್ರಾಕ್ಮನ್ ಮತ್ತು CEO ಸ್ಯಾಮ್ ಆಲ್ಟ್ಮನ್ರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಅಲ್ಲದೆ AI ಟೆಕ್ನಾಲಜಿಯಿಂದ ಮೈಕ್ರೋಸಾಫ್ಟ್ ಹಾಗೂ ಓಪನ್ AI ಅಧಿಕಾರಿಗಳು ಪ್ರಾಫಿಟ್ ಗಳಿಸದ ಹಾಗೆ ತಡೆಯುವಂತೆ ಇಂಜೆಕ್ಷನ್ ಫೈಲ್ ಮಾಡಿದ್ದಾರೆ. 3ನೇ ಕ್ವಾರ್ಟರ್ನ ಭರ್ಜರಿ GDP ಪ್ರದರ್ಶನದ ಬೆನ್ನಲ್ಲೇ SBI ಅತ್ಯಂತ ಆತ್ಮವಿಶ್ವಾಸದ ಭವಿಷ್ಯ ನುಡಿದಿದೆ. 2024ನೇ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 8%ನ ಹತ್ತಿರದಲ್ಲಿರುತ್ತೆ ಅಂತ ಹೇಳಿದೆ. GDP 3ನೇ ತ್ರೈಮಾಸಿಕದ ರಿಸಲ್ಟ್ ಎಲ್ಲ ಮಾರ್ಕೆಟ್ಗಳ ಜ್ಞಾನ ಮಿತಿಯನ್ನೇ ನಿಬ್ಬೆರಗಾಗಿಸಿದೆ. ಹೀಗಾಗಿ ಒಟ್ಟಾರೆ GDP 8%ನ ಆಸುಪಾಸಿನಲ್ಲಿ ಇರುತ್ತೆ ಅಂತ SBI ರಿಪೋರ್ಟ್ ಹೇಳ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ GST ಸಂಗ್ರಹ ಇಯರ್ ಆನ್ ಇಯರ್ 12.5% ಏರಿಕೆ ಕಾಣುವ ಮೂಲಕ ದಾಖಲೆ ಸೃಷ್ಟಿ ಮಾಡಿದೆ. ಈ ತಿಂಗಳಲ್ಲಿ ಬರೋಬ್ಬರಿ 1.68 ಲಕ್ಷ ಕೋಟಿ GST ಕಲೆಕ್ಟ್ ಆಗಿದೆ. ಆದರೆ ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಇದು 3.3% ಕಮ್ಮಿ. ಆದರೆ ನಿರಂತರ 12ನೇ ತಿಂಗಳು 1.5 ಲಕ್ಷ ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಆಗೋ ಮೂಲಕ 2023-24ರ ಮಾಸಿಕ ಸರಾಸರಿ GST ಸಂಗ್ರಹ 1.67 ಲಕ್ಷ ಕೋಟಿಯಾಗಿದೆ. 2017-18ರಲ್ಲಿ 1 ಲಕ್ಷ ಕೋಟಿ ಇದ್ದ ಈ ಆವರೇಜ್ ಪ್ರತಿ ವರ್ಷ ಏರಿಕೆ ಆಗ್ತಾನೆ ಬಂದಿದೆ. ಒಟ್ಟು ಈ ವರ್ಷ 18.4 ಲಕ್ಷ ಕೋಟಿ GST ಕಲೆಕ್ಟ್ ಆಗಿದೆ. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದ್ರೆ ಇದು 11.7% ಜಾಸ್ತಿ. ನಿರಂತರ 2ನೇ ತಿಂಗಳು ಪ್ಯಾಸೆಂಜರ್ ವೆಹಿಕಲ್ ಕಾರುಗಳ ಮಾರಾಟ ಗಗನಕ್ಕೇರಿದೆ. ಫೆಬ್ರವರಿಯಲ್ಲಿ ಬರೋಬ್ಬರಿ 3,73,177 PV
ವೆಹಿಕಲ್ಗಳು, ಪ್ಯಾಸೆಂಜರ್ ವೆಹಿಕಲ್ಗಳು ಮಾರಾಟ ಆಗಿವೆ. SUVಗಳ ಬೇಡಿಕೆ, ವೇಟಿಂಗ್ ಲಿಸ್ಟ್ನಲ್ಲಿರೋ ಮಾಡೆಲ್ಗಳ ಲಭ್ಯತೆ, ಗ್ರಾಹಕರ ಬೈಯಿಂಗ್ ಸೆಂಟಿಮೆಂಟ್ ಎಲ್ಲ ಸೇರಿ PV ಕಾರುಗಳ ಮಾರಾಟ ಇಯರ್ ಆನ್ ಇಯರ್ 11.3% ಜಂಪ್ ಆಗಿದೆ. ಅದರಲ್ಲೂ ಹ್ಯುಂಡೈ ಮೋಟಾರ್ಸ್ ಫೆಬ್ರವರಿಯಲ್ಲಿ 50,201 ಕಾರುಗಳನ್ನು ಮಾರೋ ಮೂಲಕ ಇಯರ್ ಆನ್ ಇಯರ್ 6.8% ಪ್ರಗತಿಯನ್ನು ಕಂಡಿದೆ. ಹ್ಯುಂಡೈ ಕ್ರೆಟಾ ಭರ್ಜರಿ ಸೇಲ್ ಆಗ್ತಿದೆ. ಮಹೀಂದ್ರಾ ಕೂಡ ಸುಮಾರು 42,000 ಕಾರ್ಗಳ ಮಾರಾಟ ಮಾಡಿದೆ. ಇದು ಅವರ ಇಯರ್ ಆನ್ ಇಯರ್ 40% ರೈಸ್. ಟಾಟಾ ಕೂಡ PV ಮಾರಾಟದಲ್ಲಿ EV ಸೇರಿಸಿ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಸೇರಿಸಿ ಇಯರ್ ಆನ್ ಇಯರ್ 20% ಜಂಪ್ ಕಂಡಿದೆ. ಒಟ್ಟು 51,267 ಕಾರ್ಗಳನ್ನು ಮಾರಿದೆ. ಭಾರತದ ರಸ್ತೆಗಳಲ್ಲಿ ಹೂಡಿಕೆ ಮಾಡೋ NHIT ನ್ಯಾಷನಲ್ ಹೈವೇಸ್ ಇನ್ಫ್ರಾ ಟ್ರಸ್ಟ್ ಬಾಂಡ್ ಮಾರ್ಕೆಟ್ಗೆ ಕಾಲಿಡ್ತಾ ಇದೆ. ಮುಂದಿನ 2 ತಿಂಗಳಲ್ಲಿ 15 ವರ್ಷಕ್ಕೂ ಹೆಚ್ಚಿನ ದೀರ್ಘಕಾಲದ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತೆ. ಈ ಸಾಲ ಪತ್ರಗಳ ಮೂಲಕ ಸುಮಾರು 2-3 ಸಾವಿರ ಕೋಟಿ ಹೂಡಿಕೆ ನಾವು ಎತ್ತಬೇಕು ಅಂತ ಲೆಕ್ಕಾಚಾರ ಹೊಂದಿದ್ದಾರೆ. ಅಂದಹಾಗೆ NHAIನ ಒಡೆತನದಲ್ಲಿರೋ NHIT ಟೋಲ್ ರಸ್ತೆಗಳ ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡುತ್ತೆ. ಇನ್ನು ಅತ್ತ ಲಾಂಗ್ ಟರ್ಮ್ ಹೂಡಿಕೆದಾರರು ಹೈ ರೇಟೆಡ್ ಸೆಕ್ಯೂರಿಟಿಗಳ ಮೇಲೆ ಅಗ್ರೆಸಿವ್ ಆಗಿ ಹೂಡಿಕೆ ಮಾಡೋಕೆ ಕಾಯ್ತಿದ್ದಾರೆ. ಅಂಥದ್ರಲ್ಲಿ NHITಗೆ AAA ರೇಟಿಂಗ್ ಕೂಡ ಇದೆ. ಈ ಹಿಂದೆ ಕೂಡ ಸಾಲ ಪತ್ರದ ಮೂಲಕ 1,500 ಕೋಟಿ ರೂಪಾಯಿ ಹೂಡಿಕೆ ಸಂಗ್ರಹಿಸಿತ್ತು. ಹೀಗಾಗಿ NHIT ಬಾಂಡ್ಗಳಿಗೆ ಭರ್ಜರಿ ಬೇಡಿಕೆ ಇರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ವಾಣಿಜ್ಯ ಬಳಕೆ ಅಡುಗೆ ಅನಿಲ ದರ ಮಾರ್ಚ್ ಮೊದಲ ದಿನವೇ ಏರಿಕೆಯಾಗಿದೆ. ತೈಲ ಕಂಪನಿಗಳು ಹೋಟೆಲ್, ರೆಸ್ಟೋರೆಂಟ್ ಮೊದಲಾದ ಕಡೆ ಹೆಚ್ಚಾಗಿ ಬಳಸೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವನ್ನು ಹೆಚ್ಚು ಮಾಡಿವೆ. ವಾಣಿಜ್ಯ ಬಳಕೆ LPG ಸಿಲಿಂಡರ್ ಬೆಲೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ 25ರಿಂದ ಮುಂಬೈನಲ್ಲಿ 26 ರೂಪಾಯಿ ತನಕ ಏರಿಕೆಯಾಗಿದೆ. ಈ ಮೂಲಕ ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ 2ನೇ ತಿಂಗಳು ಕೂಡ 19 ಕೆಜಿ ತೂಕದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವನ್ನು ಏರಿಕೆ ಮಾಡಿದಂತಾಗಿದೆ. ಆದರೆ ಮನೆಗಳಲ್ಲಿ ಅಡುಗೆಗೆ ಬಳಸೋ 14 ಕೆಜಿ ತೂಕದ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಚೇಂಜಸ್ ಸದ್ಯಕ್ಕೆ ಮಾಡಿಲ್ಲ. ದಿಲ್ಲಿಯ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ 2 ವರ್ಷಗಳಲ್ಲಿ ಬರೋಬ್ಬರಿ 22% ಜಂಪ್ ಆಗಿದೆ. 2021-22ರಲ್ಲಿ ವಾರ್ಷಿಕ ತಲಾ ಆದಾಯ 3,76,217 ರೂಪಾಯಿ ಇತ್ತು. ಈಗ ಅದು 4,61,910 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.